ಧ್ಯಾನವೆಂದರೆ ಆಳವಾದ ವಿಶ್ರಾಂತಿ ಕೊಡುವ ವಿಧಾನ. ಮನಸ್ಸಿನ ಶುಭ್ರತೆ ಹಾಗೂ ಸ್ವಾಸ್ಥ್ಯಕ್ಕಾಗಿ ಧ್ಯಾನವು ಅತ್ಯಗತ್ಯ. ನಿತ್ಯ ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ಸ್ವಾಭಾವಿಕವಾಗಿ ಬರುವ ಲಾಭಗಳಲ್ಲಿ ಶಾಂತಿಯುತವಾದ ಮನಸ್ಸು, ಒಳ್ಳೆಯ ಕೇಂದ್ರೀಕರಿಸುವ ಶಕ್ತಿ, ಒಳ್ಳೆಯ ಗ್ರಹಿಕೆಯ ಶಕ್ತಿ, ಪರಿಣಾಮಕಾರಿಯಾದ ವ್ಯಕ್ತಪಡಿಸುವಿಕೆ, ಕೌಶಲ್ಯ ಹಾಗೂ ಪ್ರತಿಭೆಗಳ ವಿಕಸನವಾಗುತ್ತದೆ. ಭಗವದ್ಗೀತೆಯ ಪ್ರಕಾರ ನಾವು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದು. ಧ್ಯಾನ ಮಾಡುವುದರಿಂದ ನಾವು ಮಾನಸಿಕ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಧ್ಯಾನ ಮಾಡುವುದರಿಂದ ನಮ್ಮ ಏಕಾಗ್ರತೆಯೂ ಸಹ ಹೆಚ್ಚುತ್ತದೆ. ಮಾನಸಿಕ ಆರೋಗ್ಯಕ್ಕೆ ದಿನವೂ ನಿಯಮಿತವಾಗಿ ಅರ್ಧ ಗಂಟೆ ಧ್ಯಾನ ಮಾಡುವುದು ಉತ್ತಮ ಅಂತಾರೆ ತಜ್ಞರು. ಧ್ಯಾನವು ಒತ್ತಡ, ಮಾನಸಿಕ ಕಿರಿಕಿರಿ, ಆತಂಕ, ನಿದ್ರಾಹೀನತೆ, ಖಿನ್ನತೆ ಹಾಗೂ ಮಾನಸಿಕ ಅಸ್ವಸ್ಥತೆ ಕಡಿಮೆ ಮಾಡಲು ಸಹಾಯಕಾರಿ. ನಿಯಮಿತವಾಗಿ ಧ್ಯಾನ ಮಾಡುವುದು ಆರೋಗ್ಯಕ್ಕೆ ಉತ್ತಮ. ಹಾಗೆಯೇ ಧ್ಯಾನ ಮಾಡುವುದರಿಂದ BP, ಶುಗರ್ ಹಾಗೂ ಹೃದಯದ ಕಾಯಿಲೆಗಳನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ಮನಸ್ಸಿನ ಏಕಾಗ್ರತೆಯನ್ನು ಕಾದುಕೊಳ್ಳಲು ಪ್ರತಿನಿತ್ಯ 10 ರಿಂದ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು ಆರೋಗ್ಯಕಾರಿಯಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 21ನೇ ದಿನವನ್ನು ವಿಶ್ವ ಧ್ಯಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಎಲ್ಲರಿಗೂ ವಿಶ್ವ ಧ್ಯಾನ ದಿನಾಚರಣೆಯ ಶುಭಾಶಯಗಳು.